ಈಗಾಗಲೇ ಏನಂತಂದರೆ ಧಾರವಾಡ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನೆಲೆಯಲ್ಲಿ ಕೂಡ ಏನಂತಂದರೆ ಮತದಾರರು ಕೂಡ ಅಷ್ಟೇ ಹುರುಪಿನಿಂದ ಬಂದು ಮತದಾನ ಕೇಂದ್ರಕ್ಕೆ ಆಗಮಿಸಿ ಮತದಾನ ಮಾಡ್ತಾ ಇದ್ದಾರೆ. ಒಂದೆಡೆ ಬಿರುಸಿನಿಂದ ಮತದಾನ ನಡೆಯುವಂಥ ಸಂದರ್ಭದಲ್ಲೂ ಕೂಡ ಏನು ಅಂತಂದರೆ ತಾಪಮಾನ ಏನಂತಂದರೆ ಗಂಟೆಗಳ ಕಾಲ ಹೆಚ್ಚುತ್ತಾ ಹೋಗ್ತಾ ಇದ್ರು ಕೂಡ ಮತದಾರರು ಕೂಡ ಏನಂತಂದರೆ ಅಷ್ಟೇ ಬಿರುಸಿನಿಂದ ತಮ್ಮ ಮನೆಗಳಿಂದ ಏನಂತಂದರೆ ಹೊರಬಂದು ಬಿಸಿಲಿನ ನಡುವೆ ಕೂಡ ಮನೆಯಿಂದ ಹೊರಬಂದಂಥ ಮತದಾರರು ಕೂಡ ಮತಗಟ್ಟೆಗೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತುಕೊಂಡು ಏನಂತಂದರೆ ಮತದಾನ ಹಾಕುವಂಥ ದೃಶ್ಯಗಳು ಸಾಮಾನ್ಯವಾಗಿ ಕಂಡು ಬರ್ತಾ ಇದ್ವು. ಅದರಲ್ಲೂ ಕೂಡ ಪ್ರಮುಖವಾಗಿ ಏನಂತಂದರೆ ಧಾರವಾಡ ಏನಂತಂದರೆ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಏನಂತಂದರೆ ಮತದಾರರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿರುತ್ತಂದರೆ ಮತದಾನವನ್ನು ತಮ್ಮ ಹಕ್ಕನ್ನು ಚಲಾಯಿಸೋಕೆ ಮತದಾನ ಕೇಂದ್ರಕ್ಕೆ ಆಗಮಿಸಿದ್ದಾರೆ. ಇದರಲ್ಲೂ ಕೂಡ ಧಾರವಾಡ ತಾಲೂಕಿನ ಗರಗ್ ಗ್ರಾಮದಲ್ಲೂ ಕೂಡ ನೋಡ್ತಿರೋ ಹಾಗೆ ಮತಗಟ್ಟೆಯಲ್ಲಿರುವಂಥ ಸರ್ಕಾರಿ ಮತಗಟ್ಟೆ ಗ್ರಾಮದಲ್ಲಿ ಕೂಡ ಅಂತಂದರೆ ನೂರಾರು ಮಹಿಳೆಯರು ಮತ್ತು ಪುರುಷರು ಕೂಡ ಅಂತಂದರೆ ಮತದಾರರು ಆಗಮಿಸಿರುವಂಥ ದೃಶ್ಯಗಳು ಕಂಡು ಬಂದಿದೆ. ಯಾಕಂತಂದರೆ ಬಿಸಿಲಿನ ತಾಪಮಾನ ಹೆಚ್ಚಾದರೂ ಕೂಡ ತಮ್ಮ ಹಕ್ಕನ್ನು ಚಲಾಯಿಸೋಕೆ ಏನಂತಂದರೆ ಸರತಿ ಸಾಲಿನಲ್ಲಿ ಕೂಡ ಆಗಮಿಸಿ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಏನಂತಂದರೆ ನೂರಾರು ಮಹಿಳೆಯರು ಇರ್ಬೋದು, ನೂರಾರು ಪುರುಷರು ಕೂಡ ಏನಂತಂದರೆ ಶಾಲೆಯ ಮೇಲ್ಛಾವಣಿಯ ನೆರಳಿನಲ್ಲಿ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಯಾಕಂದರೆ ಒಂದು ಕಡೆ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದರೂ ಕೂಡ ಆ ಬಿಸಿಲನ್ನು ನಿಭಾಯಿಸೋಕೆ ಏನಂತಂದರೆ ಚಾವಣಿಯ ಮೊರೆ ಹೋದಂಥ ಮತದಾರರು ಕೂಡ ಅಲ್ಲೇ ಕೂಡ ಏನಂತಂದರೆ ಸರತಿ ಸಾಲಲ್ಲಿ ನಿಂತ್ಕೊಂಡು ಮತವನ್ನು ಚಲಾಯಿಸಿದ್ರು. ಇನ್ನೊಂದು ಕಡೆ ಅಂತಂದರೆ ಕಲಘಟಗಿ ತಾಲೂಕಿನ ಒಂದು ತಾಂಡದಲ್ಲೂ ಕೂಡ ಮಹಿಳೆಯರು ಏನಂತಂದರೆ ಲಂಬಾಣಿ ಬಟ್ಟೆಯನ್ನು ಹಾಕ್ಕೊಂಡು ನೃತ್ಯವನ್ನು ಮಾಡೋ ಮೂಲಕ ಮತದಾರರಿಗೆ ಏನಂತಂದರೆ ತಮ್ಮ ಮತವನ್ನು ಚಲಾಯಿಸೋಕ್ಕೆ ಬಂದು ಮತವನ್ನು ಚಲಾಯಿಸಿದ್ದಾರೆ. ಎಲ್ಲೆಡೆ ಕೂಡ ಅಂತಂದರೆ ಧಾರವಾಡದ ಲೋಕಸಭಾ ಚುನಾವಣೆಯ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಮತದಾನ ಕೂಡ ಅಷ್ಟು ಚುರುಕಿನಿಂದ ನಡೆದಿದ್ದು ಈವರೆಗೂ ಕೂಡ ಮತದಾರರು ಕೂಡ ಯಾಕಂತಂದರೆ ಒಂದು ಕಡೆ ಬಿಸಿಲಿನ ತಾಪಮಾನ ಇದ್ದರೂ ಕೂಡ ಅಷ್ಟೇ ಏನಂತಂದರೆ ಉತ್ಸಾಹದಿಂದ ಕೆಲವು ಕಡೆ ಏನಂತಂದರೆ ಛತ್ರಿ ಮೊರೆ ಹೋದಂಥ ಜನರು ಕೂಡ ಛತ್ರಿಯನ್ನು ತೊಗೊಂಡಿದ್ದಾರೆ. ಜೊತೆಗೆ ಏನಂತಂದರೆ ಮತದಾನದ ಕೇಂದ್ರದ ಮೇಲ್ಚಾವಣಿಯ ನೆರಳಲ್ಲಿ ನಿಂತುಕೊಂಡು ಮತದಾನವನ್ನು ಮಾಡೋಕ್ಕೆ ಮುಂದಾಗಿರೋ ದೃಶ್ಯಗಳು ಸಾಮಾನ್ಯವಾಗಿ ಕಂಡುಬರ್ತದೆ. ಈಗಾಗಲೇ ಕೂಡ ಅಂತಂದರೆ ಒಟ್ಟಾರೆ ಲೋಕಸಭಾ ಚುನಾವಣೆಯ ಮತದಾರರು ಕೂಡ ಬಿರುಸಿನಿಂದ ಮತದಾನ ಮಾಡೋಕ್ಕೆ ಕೇಂದ್ರಗಳಿಗೆ ಆಗಮಿಸಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಅಂತ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ಕರಳಿ ನ್ಯೂಸ್ 18. ನೇತೃತ್ವ